ಗೊತ್ತಿರಾಗೆ ನೀವು ಆಲ್ರೆಡಿ ಇವಾಗ KCT 2026 ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ನೋಡಿದ್ರೆ ಅನ್ಕೋತೀನಿ. ನೆಕ್ಸ್ಟ್ ಏನು ಪ್ರೊಸೀಜರ್ ಅಂದರೆ ಈಗ ಚಾಯ್ಸ್ ಎಂಟ್ರಿ ಅದು ಯಾವಾಗಿರುತ್ತೆ ಅಂತ ಕೇಳ್ತಾರೆ ಫ್ರೆಂಡ್ಸ್. ಚಾಯ್ಸ್ ಎಂಟ್ರಿ ಡೇಟ್ಸು ಇನ್ನೂ ಬಿಟ್ಟಿಲ್ಲ, ಬಿಡ್ತಾರೆ, ಯಾಕಂದರೆ ಲೇಟರ್ ಬಿಡ್ತಾರೆ ಅಂತ ಹೇಳಿದ್ದಾರೆ. ಸೊ ಅದು ಯಾವ ಬಿಟ್ಟ ತಕ್ಷಣ ನೀವು ಇವಾಗ ಫಸ್ಟ್ ರೌಂಡಲ್ಲಿ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ವೇಟ್ ಮಾಡಬೇಕು. ಇನ್ ಕೇಸ್ ಫಾರ್ ಎಕ್ಸಾಂಪಲ್ ನೀವೇನಾದರೂ ಚಾಯ್ಸ್ 1 ತೊಗೊಂಡ್ರೆ ನಿಮಗೆ ಪೇಮೆಂಟ್ ಮಾಡಿಕೊಂಡು ಅಡ್ಮಿಷನ್ ಡೌನ್ ಮಾಡಿಕೊಂಡು ನೀವು ಕಾಲೇಜ್ ಹೋಗಬೇಕಾಗುತ್ತೆ. ಚಾಯ್ಸ್ 1 ಅಂದರೆ ಅದೇ ಕಾಲೇಜ್ 100% ಬೇಕಂತ ಅರ್ಥ. ಚಾಯ್ಸ್ 2 ಅಂದರೆ ಹೋಲ್ಡ್ ಮಾಡಿ ಮೇಲೆ ಕಾಲೇಜ್ಗೆ ಟ್ರೈ ಮಾಡ್ತೀನಿ, ಸೆಕೆಂಡ್ ರೌಂಡಲ್ಲಿ ಮೇಲೇದು ಯಾವುದು ಸಿಗಲಿಲ್ಲ ಅಂದರೆ ಇದಕ್ಕೆ ಹೋಗ್ತೀನಿ, ಮೇಲೇದು ಯಾವ್ದು ಸಿಕ್ಕರೆ ಆಟೋಮೆಟಿಕ್ ಅದು ಸಿಗುತ್ತೆ, ಇದು ಡಿಲ್ಟ್ ಆಗುತ್ತೆ ರೀ ನಿಮಗೇನು ಚಾಯ್ಸ್ 2 ಹೋಲ್ಡ್ ಮಾಡಿರ್ತಲ್ಲ ಅದು. ಓಕೆ, ಚಾಯ್ಸ್ 3 ಅಂದರೆ ಬಿಟ್ಟು ಅದು ನೀವು ಏನು ಸಿಕ್ಕಿಲ್ಲ ಈಗ ಸಿಕ್ಕಿದೆಲ್ಲ ಫಸ್ಟ್ ರೌಂಡಲ್ಲಿ ಅದು ಬೇಡ, ನನಗೆ ರಿಮೈನಿಂಗ್ ಕಾಲೇಜೆಲ್ಲನೂ ಟ್ರೈ ಮಾಡ್ತೀನಿ ನೆಕ್ಸ್ಟ್ ರೌಂಡಲ್ಲಿ ಅಂತ ಅರ್ಥ. ಚಾಯ್ಸ್ 3. ಓಕೆ, ಚಾಯ್ಸ್ 4 ಅಂದರೆ ಕಂಪ್ಲೀಟ್ ಎಕ್ಸಿಟ್ಟು. ಈಗ ನೀವು ಯಾರು ಚಾಯ್ಸ್ 2 ಮತ್ತು ಚಾಯ್ಸ್ 3 ತೊಗೊಂಡಿರ್ತೀರಲ್ಲ ಅವರು ಇವಾಗ ಚಾಯ್ಸ್ 2 ತೊಗೊಂಡು ಮತ್ತು 3 ತೊಗೊಂಡು ನೀವು ವೇಟ್ ಮಾಡಬೇಕು. ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತಲ್ಲ ಆವಾಗ ನೀವೇನು ಎಂಟರ್ ಮಾಡಿರ್ತಾರಲ್ಲ, ಫಾರ್ ಎಕ್ಸಾಂಪಲ್ ಚಾಯ್ಸ್ 2 ತೊಗೊಂಡವರು ಹೋಲ್ಡ್ ಮಾಡಿರ್ತಾರೆ, ಮೇಲೆ ಕಾಲೇಜ್ ಎಲ್ಲ ಇರ್ತವೆ, ಅವಾಗ ನೀವು ಲಾಗಿನ್ ಮಾಡಿಬಿಟ್ಟು ಮೇಲೆ ಕಾಲೇಜಿಂದ ಮಾಡಿಫೈಯು ಡಿಲೀಟ್ ಎಲ್ಲ ಮಾಡ್ಬೋದು. ಯಾವಾಗ ಸೆಕೆಂಡ್ ರೌಂಡಲ್ಲಿ, ಇವಾಗಲ್ಲ, ಇವಾಗ ಚಾಯ್ಸ್ ಎಂಟ್ರಿ ಮಾಡಿಬಿಟ್ಟು ಸುಮ್ಮನೆ ವೇಟ್ ಮಾಡಬೇಕು ಸೆಕೆಂಡ್ ರೌಂಡ್ ತನಕ. ಸೆಕೆಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಆವಾಗ. ಅದೇ ರೀತಿ ಚಾಯ್ಸ್ 3 ತೊಗೊಂಡವರು ನೀವೇನು ತೊಗೊಂಡ್ರೆ ಸಿಕ್ಕಿರುತ್ತಲ್ಲ ಕಾಲೇಜು ಅದು ಡಿಲ್ಟ್ ಆಗುತ್ತೆ, ರಿಮೈನಿಂಗ್ ಎಲ್ಲ ಕಾಲೇಜ್ ಇರುತ್ತೆ, ನೀವು ಅವು ಮಾಡಿಫೈ ಡಿಲ್ಟ್ ಎಲ್ಲ ಮಾಡ್ಬೋದು. ಹೊಸ ಕಾಲೇಜ್ ಆ್ಯಡ್ ಮಾಡೋಕ್ಕೆ ಬರಲ್ಲ. ಇನ್ ಕೇಸ್ ಇವು ಡಿ ಫಾರ್ಮ್ ಬಿ ಫಾರ್ಮ್ ಏನಾರು ಆಡಿದ್ರೆ ಅವ್ನು ಆ್ಯಡ್ ಮಾಡ್ಕೋಬೋದು. ಓಕೆ, ಬಿ ಫಾರ್ಮ್ ಡಿ ಫಾರ್ಮ್ ಮತ್ತು ನೀಟ್ ಇದ್ದರೆ ನೀಟು ಆ್ಯಡ್ ಮಾಡ್ಕೋಬೋದು. BBS ಟೆಂಟ್ ಲೈವ್ ಶೋ ಇದು ನೆಕ್ಸ್ಟು. ಅದಾದಮೇಲೆ ನಿಮಗೆ ಫೈನಲ್ ರಿಸಲ್ಟ್ ಬರುತ್ತೆ, ಅವಾಗ ನೀವು ಡಿಸಿಷನ್ ತೊಗೋಬೇಕು ನೆಕ್ಸ್ಟ್ ರೌಂಡ್ ಹೋಗ್ಬೇಕೋ ಬೇಡ ಅಂತ. ಯಾಕಂದರೆ ಸೆಕೆಂಡ್ ಇವಾಗ ಏನು ಪೇಮೆಂಟ್ ಏನಿಲ್ಲ, ಭಾಳ ಸ್ಟೂಡೆಂಟ್ಸು ಚಾಯ್ಸ್ 2 ಮಾಡಿ ಪೇಮೆಂಟ್ ಮಾಡ್ಬೇಕಂತ ಕೇಳ್ತಾರೆ. ಪೇಮೆಂಟ್ ಏನಿಲ್ಲ ಈ ಫಸ್ಟ್ ರೌಂಡಿಂದ ಸೆಕೆಂಡ್ ರೌಂಡ್ ಹೋಗೋಕ್ಕೆ ಏನು ಪೇಮೆಂಟ್ ಇಲ್ಲ. ಸೊ ಜಸ್ಟ್ ನೀವು ಚಾಯ್ಸ್ ತೊಗೊಂಡು ವೇಟ್ ಮಾಡಬೇಕು, ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆದಮೇಲೆ ನೀವು ಮಾಡಿಫಿಕೇಷನ್ ಮಾಡಬೇಕು. ಇಷ್ಟೇ ಚಾಯ್ಸ್ 2 ಮತ್ತು ಚಾಯ್ಸ್ 3 ದವರು. ಓಕೆ, ಚಾಯ್ಸ್ 1 ದವರು ಈಗ ಪೇಮೆಂಟ್ ಮಾಡ್ಕೊಂಡು ನೀವು ಅಡ್ಮಿಷನ್ ಮಾಡ್ಕೋಬೋದು. ಈಗ ಯಾವ 100% ಅದೇ ಕಾಲೇಜ್ ಬೇಕಂತಂದರೆ ನೀವು ಡೈರೆಕ್ಟಾಗಿ ಅಡ್ಮಿಷನ್ ಮಾಡ್ಕೊಂಡು ನೀವು ಕಾಲೇಜ್ ಹೋಗ್ಬೋದು. ಇದು ಕಂಪ್ಲೀಟ್ ಪ್ರೊಸೀಜರು. ಇನ್ ಕೇಸ್ ಏನೇನು ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ ಫಾಲೋ ಮಾಡಿ, ಕಂಪ್ಲೀಟ್ ಅಪ್ಡೇಟ್ ಕೊಡ್ತಾ ಇರ್ತೀನಿ. ನೆಕ್ಸ್ಟ್ ಇಂಜಿನಿಯರ್ ಅಪ್ಡೇಟ್ ಕೂಡ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ ಫ್ರೆಂಡ್ಸ್.